ಹಾಯ್, ನಿನ್ನೆ ಆದರೂ ಹಬ್ಬ ಮುಗೀತು. ಇವತ್ತು ಹಂಗೆ ಫ್ರೀ ಆಗಿದ್ವಿ ನಾವು. ನಾನು ಯುಗಾದಿ ವಿಡಿಯೋ ಒಳಗೆ ತೋರಿಸ್ದಂಗೆ ಮಾವಿನ ಹಣ್ಣಿಂದ ತೋರಿಸಿದ್ದೆ ವಿಡಿಯೋ, ಒಂದು ಕ್ಲಿಪ್ ಅಷ್ಟೇ. ಅದು ನಮ್ಮ ಮನೆ ಗಿಡದೊಳಗೆ ಭಾಳಷ್ಟು ಮಾವಿನಕಾಯಿ ಆಗ್ಯಾವ. ಅದಕ್ಕೆ ಒಂದು 3-4 ದಿನದಿಂದ ಅನ್ಕೊಳತ್ತಿದ್ದೆ ಮಾವಿನಕಾಯಿ ಹರಿಯೋಣ, ಅದರಿಂದ ಉಪ್ಪಿನಕಾಯಿ ಅಥವಾ ನೆಲ್ಲಿಕಾಯ್ದು ಅಡುಗೆ ಮಾಡ್ತಾರಲ್ಲ ಹಂಗೆ ಮಾವಿನಕಾಯ್ದು ಮಾಡ್ಕೊಳ್ಳೋಣ ಅಂತ ಅನ್ಕೊಳತ್ತಿದ್ದೆ. ಬಟ್ ಹರಿಯೋಕೆ ಆಗ್ವಲ್ತು. ಇವತ್ತು ಹರಿಬೇಕಂತಂದು ನಾನು ಒಂದು 12 ಹಿಂಗದು ಹರಿಬೇಕಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಕೆಲಸ ಎಲ್ಲ ಮುಗಿಸಿ ಅವಾಗ ಫ್ರೀ ಆಗಿರ್ತೀವಲ್ಲ, ಹರಿಯೋಣ ಅಂದ್ಕೊಂಡೆ. ಬಟ್ ನಮ್ಮ ಅತ್ತೆಯವರು ಈಗ ಬಿಸಿಲು ಐತಿ, ಈಗ ಇದಕ್ಕೆ ಈವ್ನಿಂಗ್ 4 or 5 ಹಿಂಗದು ಹರಿಯೋಣ ಅಂತ, ಈಗ ಬ್ಯಾಡ ಅಂತ ಅಂದ್ರೆ ಎಲ್ಲರೂ ಹಂಗೆ ಅನ್ನತ್ರ. ಅದಕ್ಕೆ ಬ್ಯಾಡ ಬಿಡಂತಂದು ಕ್ಯಾನ್ಸಲ್ ಆತ. ಆ್ಯಂಡ್ ಮಧ್ಯಾಹ್ನ ನಾನು ಪಾಪುಗೆ ಊಟ ಮಾಡಿಸಿ ಮಲಗಿಸಿ ಒಂದು 5 ಹಿಂಗೆ ಮತ್ತೆ ಹೋಗಿ ಹರಿಯೋಣ ಅಂತ ಅಂದ್ಕೊಂಡೆ. ಈಗ ನಾನು ಮ್ಯಾಲೆ ರೂಮ್ ಒಳಗೆ ಅದೇನಿ, ಪಾಪುಗೂ ಮಲಗಿಸೇನಿ, ಮಲ್ಕೊಂಡನವ. ಮಾವಿನಕಾಯಿ ಹೋಗಿ ಹರಿಯೋಣ ಅವ ಎದ್ದು ಕೂಡಲೇ 5:30 ಹಿಂಗದು ಅಂತ ಅಂದ್ಕೊಂಡೆ. ಬಟ್ ಈಗ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರೆ ಎಲ್ಲೇ ಹೊರಗೆ ಹೋಗ್ಬೇಕಂತ ಲಘು ರೆಡಿ ಆಗ ಅಂತ ಅನ್ನತ್ತಾರ. ಪಾಪುಗೆ ಎಬ್ಬಿಸ್ಕೊಂಡು ಲಘು ರೆಡಿಯಾಗಿ ಬಾ ಅಂತ ಅಂದಾರ. ಬಟ್ ನಂಗೆ ಮಾವಿನಕಾಯಿ ಹರಿಯೋದಂತೂ ಒಟ್ಟು ಆಗವಲ್ತು. ಯಾವಾಗ ಮತ್ತೆ ಹರಿಯೋದಾಗ್ತೈತೆ ಏನೋ ಗೊತ್ತಿಲ್ಲ, ಹರಿದಾಗ ತೋರಿಸ್ತೇನೆ. ಪಾಪು ಮಲ್ಕೊಂಡೈತಿ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಜಸ್ಟ್ ಮಲ್ಕೊಂಡಿದ್ದೆ. ಮಲ್ಕೊಂಡೊಂದು 10 ಮಿನಿಟ್ಸಿಗೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಹಿಂಗೆ ಅಂದಿದ್ದಕ್ಕೆ ಮತ್ತೆ ಎದ್ದೆ. ನಾನು ಎದ್ದಿಗೆ ಫ್ರೆಶ್ ಆಗಿ ರೆಡಿ ಆಗತ್ತೇನಿ. ಎಲ್ಲಿ ಹೋಗ್ಬೇಕಂದ್ರೆ ನಮ್ಮ ಅತ್ತೆಯವ್ರದ್ದು ಅಣ್ಣನ ಮಗ, ನಮ್ಮ ಅತ್ತೆಯವರ ಅಣ್ಣ ಅವ್ರ ಮಗನ ಎಂಗೇಜ್ಮೆಂಟ್ ಐತಿ. ಸೊ ಎಂಗೇಜ್ಮೆಂಟಿಗೆ ಸ್ವಲ್ಪ ಪ್ರಿಪ್ರೇಷನ್ ಅದು ಮಾಡ್ಕೊಳ್ಬೇಕಂತಂದು ಹೊಂಟೀವಿ. ಅಲ್ಲಿ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಬೇಕಂತಂದು. ಸೊ ಎಸ್, ಹೊಂಟೇವಿ. ಈಗ ನಾನು ರೆಡಿಯಾಗಿ, ಪಾಪು ಹೆಂಗಂದ್ರು ಮಲ್ಕೊಂಡೈತಿ, ನಾನು ಲಘು ರೆಡಿಯಾಗಿ ಪಾಪುಗೂ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗೈತಿ, ನಂಗೆ ಕಾಲ್ ಮಾಡಿ ಕರೆಯತ್ತಾರ ಲಘು ಬಾ ಅಂತ. ಸೊ ಎಸ್, ನಾ ಫಸ್ಟ್ ರೆಡಿ ಆಗ್ತೀನಿ. ಈಗ ನಾನು ಡ್ರೆಸ್ ಹಾಕೋಬೇಕಲ್ಲ, ಯಾವುದು ಇದು ಟಾಪ್, ಈ ಟಾಪಿಗೆ ಯಾವ ಪ್ಯಾಂಟ್ ಹಾಕ್ಕೊಳ್ಳಿ ಗೊತ್ತಾಗಲ್ತು ನಂಗೆ. ಇದು ಬ್ಲ್ಯಾಕ್ ಜೀನ್ಸ್ ಆ್ಯಂಡ್ ಮತ್ತೊಂದು ಬ್ಲೂ ಜೀನ್ಸ್ ಐತಿ. ಯಾವ್ದು ಮ್ಯಾಚ್ ಆಗ್ತೈತಿ ಗೊತ್ತಾಗಲ್ತು ನಂಗೆ ಇದ್ರ ಜೊತೆ. ಯಾವುದೋ ಒಂದು ಹಾಕೊಂಡು ಹೋಗ್ತೀನಿ, ಲೇಟ್ ಆಗತೈತಿ. ಪಾಪಾ ಪುಟ್ಟಿ, बोला सर ಅವ್ರ ಪಪ್ಪ ಬಂದಾಗ ಯಾರು ಬೇಡ ಅವರು ಫಸ್ಟ್ ಅವ್ರ ಪಪ್ಪ ಕಡೆ ಹೋಗಕ್ಕೆ ಇಷ್ಟಪಡ್ತಾರೆ. ಬೈತ ಪಾಪಾ. ಹಾಯ್ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನ ಪ್ರಾಪರಾಗಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಎವ್ರಿ ವಿಡಿಯೋ ಮಾಡ್ದಂಗೆ. ಎದಕ್ಕಂದ್ರೆ ನಾನು ಇನ್ನೇ ಸ್ವಲ್ಪ ಹೊರಗೆ ಹೋಗೋದಿತ್ತು, ಅದಕ್ಕೆ ಅರ್ಜೆಂಟ್ ಒಳಗೆ ಲಘು ವಿಡಿಯೋ ಮಾಡಿ ಹೋಗಿಬಿಟ್ಟೆ. ಇಟ್ಸ್ ಅ ನೆಕ್ಸ್ಟ್ ಡೇ ಟುಡೇ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಭಾಳ ಸಲ ಹೇಳಕತ್ತಿದ್ದೆ ಮಾವಿನಕಾಯಿ ಹರಿಬೇಕಂತ. ಆ್ಯಂಡ್ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂದೈತಿ. ಈಗ ನಾನು ಇಲ್ಲಿ ಬೆಳಗ್ಗೆನ ಮಾವಿನಕಾಯಿ ಹರಿಯಾಕತ್ತೀನಿ. ಮಾರ್ನಿಂಗ್ 9 o'clock. ನನ್ನ ಪಾಪು ಮಲ್ಕೊಂಡಿತ್ತು. ಮನೆ ಕೆಲಸ ಏನು ಅದೆಲ್ಲ ಇದ್ದಿದ್ದ, ಅದನ್ನು ಮಾಡ್ಬೋದು ಆಮೇಲೆ. ಆ್ಯಂಡ್ ಬರೀ ಮಾವಿನಕಾಯಿ ಎಲ್ಲ ಮಂಗ್ಯ ಬಂದು ತಿಂದು ಹೋಗಾಕತ್ತಿತ್ತು. ಅದಕ್ಕೆ ಫಸ್ಟ್ ಮಾವಿನಕಾಯಿ ಹರಿದು ಬಿಡೋಣಂತ ನಮ್ಮ ಅತ್ತಿಗೆ ಹೇಳಿದ ಕೂಡಲೇ ಆಯ್ತು ತಗೋರಿ, ಈಗ ಹೋಗಿ ಹರಿದು ಬಿಡ, ಬಿಸಿಲು ಇಲ್ಲ ಅಂತ ಅವ್ರಂದ್ರೆ. ಅದಕ್ಕೆ ನಾನು, ನಮ್ಮ ಅಂಕಲ್, ನಾದ್ನಿ ಸೇರಿ ಮಾವಿನಕಾಯಿ ಹರಿಯಾಕತ್ತಿದ್ವಿ. ಅಂಕಲ್ ಮತ್ತು ನಮ್ಮ ನಾದ್ನಿ ಕೆಳಗೆ ನಿಂತಿದ್ರು, ನಾನು ಮ್ಯಾಲೆ ಹತ್ತಿ ಮಾವಿನಕಾಯಿ ಹರಿಯಾತಿದ್ದೆ. ತಗಡಿನ ಮೇಲೆ ಬಿದ್ದಿದ್ದ ಮಾವಿನಕಾಯಿ ಎಲ್ಲ ಒಂದು ಬ್ಯಾಗ್ ಒಳಗೆ ಹಾಕಿ ಕೆಳಗೆ ಕೊಟ್ಟರೆ ಅವ್ರು ಅದನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಮನೆಗೆ ತೊಗೊಂಡು ಹೋಗಾಕತ್ತಿದ್ರು. ನಾನು ಹಣ್ಣು ಹರಿಯೋವಾಗ ನಮ್ಮ ಮನೆ ಕಡೆ ಇದ್ದಿದ್ದ ಸ್ಕೂಲಿಗೆ ಹೋಗೋ ಹುಡುಗರು ಬಂದು ನಂಗೆ ಹೆಲ್ಪ್ ಮಾಡತ್ತಿದ್ರು. ಸೊ ಇಷ್ಟೆಲ್ಲ ಮಾಡಿ ಮಾವಿನಕಾಯಿ ಹರಿದ್ವಿ. ಇವತ್ತು ಮಾವಿನಕಾಯಿ ಹರಿದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದರೆ ನಾನು ಸಣ್ಣಕ್ಕಿದ್ದಾಗಿಂದ ಬರೀ ಗಿಡ ಹತ್ತದ, ಹಣ್ಣು ಹರಿಯೋದು ಹಾಗೆಲ್ಲ ಮಾಡ್ತಿದ್ದೆ. ನಮ್ಮ ಮನೆಯೊಳಗೆ ಭಾಳ ಹಣ್ಣಿನ ಗಿಡ, ಹೂವಿನ ಗಿಡ ಅದು ಇದ್ವು. ಸೊ ನಾ ಸಣ್ಣಕ್ಕಿದ್ದಾಗಿಂದ ಹಿಡಿದು 9th ಗಿಡ ಹತ್ತಿ, ಕಂಪೌಂಡ್ ಹತ್ತಿ, ಹಣ್ಣು ಎಲ್ಲ ಹರಿದೇನಿ. ಆಫ್ಟರ್ ದ್ಯಾಟ್ ನಾನು 10th ಇದ್ದಾಗ ಮನೆ ಚೇಂಜ್ ಮಾಡಿಬಿಟ್ವಿ. ಅವಾಗಿಂದ ನಾನು ಇದು ಮರ ಎಲ್ಲ ಹತ್ತೋದು ಸ್ಟಾಪ್ ಮಾಡಿಬಿಟ್ಟೆ. ಆಫ್ಟರ್ ಸೋ ಮೆನಿ ಡೇಸ್ ನಂದು ಭಾಳ ದಿನದ ಆಸೆ ನೆರವೇರಿಸ್ತು. ನಂಗಂತೂ ಭಾಳ ಖುಷಿ ಆಯ್ತು ಮಾವಿನಕಾಯಿ ಎಲ್ಲ ಹರಿದು. ಈಗ ನೀವು ಇಲ್ಲಿ ನೋಡಬಹುದು, ನಾವು ಎಷ್ಟು ಹಾಕೊಂಡು ಮಾವಿನಕಾಯಿ ಹರಿದೇವಿ ಅಂತ. ಸಣ್ಣದಿದ್ದಿದ್ದು ಮಾವಿನಕಾಯಿಗೆ ಮಿಡಿಕಾಯಿ, ಉಪ್ಪಿನಕಾಯಿ ಹಾಕಬೇಕಂತ ಇಟ್ಟೇವಿ. ಆ್ಯಂಡ್ ಮೀಡಿಯಮ್ ಇದ್ದಿದ್ದು ಮಾವಿನಕಾಯಿನ ಸ್ವಲ್ಪ ಉಪ್ಪಿನಕಾಯಿ ಮಾಡಬೇಕು, ಆಮೇಲೆ ಗುಳಂಬ, ಮಾವಿನಕಾಯಿ ನೆಲ್ಲಿಕಾಯಿ ಟೈಪ್ ಮಾಡ್ತಾರೆ, ಅದನ್ನು ಮಾಡೋಕೆ ಇಟ್ಟೇವಿ. ಗುಡ್ ಮಾರ್ನಿಂಗ್ ಗುಂಡಕ್ಕಿ, ये स्माइल कराले बा. ಅಲ್ಲ ಬಾ. ಹಾಯ್, ನನ್ನ ವಾಯ್ಸ್ ಕೇಳಾತೈತಿ ಎಲ್ಲ ಗೊತ್ತಿಲ್ಲ, ಯಾಕಂದ್ರೆ ಭಾಳ ಜೋರು ಮಳೆ ಬರತೈತಿ.
ಸಮ್ಮರ್ ಒಳಗೂ ಎದಕ್ಕೆ ಜೋರು ಮಳೆ ಬರತೈತಿ ಗೊತ್ತಿಲ್ಲ, ಬಟ್ ಭಾಳ ಜೋರು ಬರತೈತಿ. ಗುಡುಗು ಮಿಂಚು ಸಿಡಲೆಲ್ಲ ಐತಿ. ಆ್ಯಂಡ್ ಕರೆಂಟ್ಸು ಎಲ್ಲ ಹೋಗೈತಿ. ಅದಕ್ಕೆ ವಿತೌಟ್ ಲೈಟ್ ವಿಡಿಯೋ ಮಾಡತ್ತೇನೆ ಇವತ್ತು ನಾನು ವಿಡಿಯೋ ಮಾಡೋಣಂತ ಹೊರಗೆ ಕುಂತೇನಿ. ಬಟ್ ಇದು ಗುಡುಗು ಸಿಡಿಲ್ ಬರೋದು ನೋಡಿದ್ರೆ ನನಗೆ ಹೆದರಿಕೆ ಆಗತೈತಿ. ಎದಕ್ಕೆ ಕುಂತೇನೆ ಹೊರಗಂತ. ಹೇರ್ಸ್ ಎಲ್ಲ ಬಿಟ್ಕೊಂಡು ಕುಂತೇನಿ ಅನ್ಕೋಬೋದು. ಇವತ್ತು ಈವ್ನಿಂಗ್ ಸ್ನಾನ ಮಾಡಿದೆ ನಾನು, ಯಾಕಂದ್ರೆ ಬೆಳಗ್ಗಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ 10 o'clock ಆಯಿಲ್ ಹಚ್ಕೊಂಡಿದ್ದೆ ತಲೆಗೆ. ಅದಕ್ಕೆ ಬೆಳಗ್ಗಿನ ಸ್ನಾನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈವ್ನಿಂಗ್ 4:30 ಹಿಂಗೆ ಹೆಡ್ ಬಾತ್ ಮಾಡಿದೆ. ಅದಕ್ಕೆ ಈಗ ಹಂಗೆ ಒಣಗಿಸ್ಕೊತ ಕುಂತೇನಿ. ಮತ್ತೊಂದು ಮೇನ್ ವಿಚಾರ, ಇವತ್ತು ನಾನು ಮಾವಿನಕಾಯಿ ಹರಿದೆ. ನಂಗೆ ಭಾಳ ಖುಷಿ ಆಯ್ತು ಮಾವಿನಕಾಯಿ ಹರಿದೆ. ಭಾಳ ದಿನದಿಂದ ಅನ್ಕೊಳತ್ತಿದ್ದೆ ಹರಿಬೇಕಂತ ಅಂದಿದ್ದೆಲ್ಲ ವಿಡಿಯೋ. ಸೊ ಇವತ್ತು ಹರಿದೆ ನಾನು ಮಾವಿನಕಾಯಿ. ಆ ಮಾವಿನಕಾಯಿಂದನೇ ಈಗ ಉಪ್ಪಿನಕಾಯಿ, ಗುಳಂಬ ಮತ್ತು ಏನೋ ಮಾಡತ್ತಾರ. ಸೊ ತೋರಿಸ್ತೇನೆ ಬನ್ನಿ. ಆಂಟಿ ಬಾಯ್ತ ಸ್ಮೈಲಿ. ಈಗ ಇಲ್ಲಿ ಉಪ್ಪಿನಕಾಯಿ ಮಾಡತ್ತಾರ ನೋಡ್ರಿ ನಮ್ಮ ಮನೆಯೊಳಗೆ. ನಮ್ಮ ಅತ್ತಿ ಇವತ್ತು ನಮ್ಮ ಮನೆಯೊಳಗೆ ಭಾಳಷ್ಟು ಮಾವಿನಕಾಯಿ ಹರಿದೇವಿ. ಹಿಂದೆ ಗಿಡ ಐತಲ್ಲ, ಅದಕ್ಕೆ ಭಾಳಷ್ಟು ಮಾವಿನಕಾಯಿ ಆಗಿದ್ವು, ಹರಿದೇವಿ. ಎಷ್ಟು ಹರಿದಿದ್ವಿ ಅಂದಾಜು ಎಷ್ಟು ಹರಿದಿರ್ಬೋದು? ಅಂಟಿ ಮೂರು ಬುಟ್ಟಿ ನಾ ತೋರ್ಸೇನಿ. ಎಷ್ಟು ನಂಬರ್ಸ್? ಒಂದು 100-150 ಮ್ಯಾಂಗೋಸ್ ಹರಿದೇವು ನಾವು. ಅದಕ್ಕೆ ಈಗ ಉಪ್ಪಿನಕಾಯಿ ಆಮೇಲೆ ಗುಳಂಬ ಅದನ್ನೆಲ್ಲ ಮಾಡಾಕತ್ತಾರ. ಸ್ವಲ್ಪ ನಿಮ್ಮ ಮುಖ ತೋರಿಸ್ರಿ ಅತ್ತಿ. ಇವರ ನಮ್ಮ ಅತ್ತಿ. ಇವರು ನಮ್ಮ ಸೆಕೆಂಡ್ ಅತ್ತಿ. ಅವ್ರು ಮಾವಿನಕಾಯಿ ಹೆಚ್ಚಾತಾರ ಉಪ್ಪಿನಕಾಯಿಗೆ. ನಮ್ಮ ಅತ್ತಿ ಗುಳಂಬ ಮಾಡತ್ತಾರ. ಆಗಲೇ ಸ್ಮೈಲಿ ಫೇಸ್ ಇತ್ತು, ಈಗ ಸ್ಟ್ರಿಕ್ಟ್ ಆಗಿಬಿಟ್ಟಾರ ಮಕ್ಕಳೇ. ಇವರು ಏನು ಮಾಡತ್ತಾರ? ಮಾವಿನಕಾಯಿ ಉಪ್ಪಿನಕಾಯಿಗೆ ಇದನ್ನೆಲ್ಲ ಹೆಚ್ಚಾತಾರ. ಆ್ಯಂಡ್ ನಮ್ಮ ಮನ್ಸನು ಅಷ್ಟೇ, ಅವರು ಹೆಚ್ಚಾಕತ್ತಾರ ಮಾವಿನಕಾಯಿ ಉಪ್ಪಿನಕಾಯಿಗೆ. ಇವರು ಬೆಲ್ಲ ಹರಿಯಾಕತ್ತಿದ್ರು, ಬಟ್ ವಿಡಿಯೋಗೆ ಬರ್ತೀನಿ ಅಂತ ಹೋಗ್ಬಿಟ್ರು ಅವ್ರು. ನೀನು ಬೆಲ್ಲ ಹರಿಯಾಕತ್ತಿದ್ರು, ಅವ್ರು ವಿಡಿಯೋಗೆ ಬರ್ತೀನಿ ಅಂತ ಎದ್ದು ಹೋಗ್ಬಿಟ್ರು. ಈಗ ಮತ್ತೆ ಬಂದ್ರು. ಇವರೆಲ್ಲ ಇಲ್ಲಿ ನಿಂತಾರ. ನಾನು ಉಪ್ಪಿನಕಾಯಿ ಮಾಡಕ್ಕೆ ಹೆಲ್ಪ್ ಮಾಡತ್ತಿದ್ದೆ, ಬಟ್ ನನ್ನ ಪಾಪುಗೊಂದು ಸ್ವಲ್ಪ ನೋಡಕ್ಕೆ ಹೋಗ್ಬೇಕಿತ್ತು ನಾನು. ಅವ ಇದನ್ನ ಮಾಡಿದ್ದ, ಅದಕ್ಕೆ ಹೋದೆ. ಈಗ ಮತ್ತೆ ಹೆಲ್ಪ್ ಮಾಡ್ತೇನೆ. ಆ್ಯಂಡ್ ಉಳಿದಿದ್ದ ಮಾವಿನಕಾಯಿ ಒಳಗೆ ಸ್ವಲ್ಪ ಮಾವಿನಕಾಯಿ ಹಣ್ಣಾಗಕ್ಕೆ ಬಿಟ್ಟಾರ, ಹಣ್ಣಾಗಲಿ ಅಂತ. ಆ್ಯಂಡ್ ಇನ್ನೊಂದು ಸ್ವಲ್ಪ ಆಜು ಬಾಜು ಮನೆಯವ್ರಿಗೆಲ್ಲ ಕೊಟ್ಟು ಕಳ್ಸಾರ ಆಲ್ರೆಡಿ. ಈಗ ಇಲ್ಲಿ ಗುಳಂಬ ಮತ್ತು ಮಾವಿನಕಾಯಿ ಚಟ್ನಿ ಮಾಡಾರಂತ ತೋರಿಸ್ತೇನೆ. ಇದು ಮಾವಿನಕಾಯಿ ಚಟ್ನಿ. ಇದು ಹುಳಿ ಸ್ವೀಟ್ ಖಾರ ಎಲ್ಲ ಐತಿ. ನಮ್ಮ ಅತ್ತೆಯವ್ರು ಮಾಡ್ಯಾರ ಫೋನ್ ನೋಡ್ಕೊಂಡು. ಅವ್ರಿಗೂ ಗೊತ್ತಿದ್ದಿಲ್ಲ, ಫಸ್ಟ್ ಟೈಮ್ ಫೋನ್ ನೋಡಿ ಮಾಡ್ಯಾರ ಇದನ್ನು. ಆ್ಯಂಡ್ ಮತ್ತೊಂದು ಕಡೆ ಇಲ್ಲಿ ಗುಳಂಬ ಮಾಡತ್ತಾರ. ಅದು ಸ್ವೀಟಾಗಿರ್ತೈತಿ ಮಾವಿನಕಾಯ್ದು.